ದೃಷ್ಟಿಯಲ್ಲಿ ರಾಜ್ಕುಮಾರ್ ಅವರಿಗೆ ಇಬ್ಬರು ನಿರ್ದೇಶಕರಿದ್ದರು. ಒಬ್ಬರು ಸಿನಿಮಾ ನಿರ್ದೇಶಕರು, ಆಯಾ ಸಿನಿಮಾದ ನಿರ್ದೇಶಕರುಗಳು ಅವರು ಒಬ್ಬರು. ಇನ್ನು ಉಳಿದವರು ಯಾರು ಅಂತ ಅಂದರೆ ಜನ ಅವರ ನೈತಿಕ ನಿರ್ದೇಶಕರು. ಜನರೇ ಅವರ ನೈತಿಕ ನಿರ್ದೇಶಕರು. ಜನ ನನ್ನ ಹತ್ರ ಮಾಡಿಸಿದ್ರಪ್ಪ ನಾನು ಮಾಡಿದೆ ಅಂತಾರೆ. ಜನರು ಹೇಳಿದರು ಸಿಗರೇಟ್ ಸೇದಬೇಡಿ ಅಣ್ಣ ಅಂದರು. ಜನರು ಹೇಳಿದರು ಕುಡಿಬೇಡಿ ಅಣ್ಣ ಅಂದರು. ಜನರು ಹೇಳಿದರು ನೀವು ಪ್ಯಾಂಟು ಅದೆಲ್ಲ ಹಾಕಬೇಡಿ ಅಣ್ಣ, ಬಿಳಿ ಬಟ್ಟೆನೇ ಸಾಕು, ಅದರಲ್ಲೇ ಚೆನ್ನಾಗಿ ಕಾಣಿಸ್ತೀರಿ ಅಂದರು. ರಾಜ್ಕುಮಾರ್ ಸಿನಿಮಾದಲ್ಲಿ ಎಂದೂ ಸಿಗರೇಟ್ ಸೇದಲಿಲ್ಲ. ಇದಾದ ಮೇಲೆ ಕುಡಿಯೋ ಪಾತ್ರಗಳನ್ನು ಮಾಡಲಿಲ್ಲ. ಅವರು ಪ್ಯಾಂಟ್ ಗಿಂಟ್ ಹಾಕೊಳ್ಳೋದನ್ನು ಬಿಟ್ಟು ಶುಭ್ರವಾಗಿರುವ ಬಿಳಿಯ ವಸ್ತ್ರದಲ್ಲಿ ಇದ್ದರು. ರಾಜ್ಕುಮಾರ್ ಏನು ವಿಶೇಷ ಅಂದರೆ ಅವರನ್ನು ಸಾಮಾನ್ಯವಾಗಿ ಅವರನ್ನೆಲ್ಲ ಯಾರನ್ನೇ ಆಗಲಿ ಒಂದು ಬಹಳ ರಾಜಪ್ರತಿಭೆ ಅಂತ ಕರೀತಾರೆ ಅನೇಕರು. ರಾಜನ ಕಳೆ ಕಣೆಯ ಅಂತಾರೆ. ಆದರೆ ನಾನು ರಾಜ್ಕುಮಾರ್ ಅವರನ್ನು ಪ್ರಜಾಪ್ರತಿಭೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳಿ ರಾಜರಿಗೆ ಅವಮಾನ ಮಾಡ್ತಿಲ್ಲ ನಾನು, ಯಾಕೆಂದರೆ ಇದನ್ನು ಅಪವ್ಯಾಖ್ಯಾನ ಮಾಡಿಬಿಡ್ತಾರೆ ಎಷ್ಟೋ ಸಾರಿ. ಆದರೆ ಪ್ರಜಾಪ್ರತಿಭೆ ಯಾಕೆ ಅಂತ ಅಂದರೆ ನಮ್ಮ ಪ್ರಜೆಗಳನ್ನು ನೋಡಿ, ನಮ್ಮ ಸಮಾಜವನ್ನು ನೋಡಿ, ಸಮಾಜದಲ್ಲಿರುವ ಸಮಸ್ತ ಸ್ತರಗಳನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಂತಹ ಏಕೈಕ ಕಲಾವಿದ ಯಾರಾದರೂ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ರೈತನ ಪಾತ್ರ ಮಾಡಿದ್ದಾರೆ, ಕಾರ್ಮಿಕರ ಪಾತ್ರ ಮಾಡಿದ್ದಾರೆ, ಪ್ರಾಧ್ಯಾಪಕರ ಪಾತ್ರ ಮಾಡಿದ್ದಾರೆ, ದಲಿತರ ಪಾತ್ರ ಮಾಡಿದ್ದಾರೆ, ಚಕ್ರವರ್ತಿ ಪಾತ್ರ ಮಾಡಿದ್ದಾರೆ, ದೇವರ ಪಾತ್ರ ಮಾಡಿದ್ದಾರೆ, ಭಕ್ತನ ಪಾತ್ರ ಮಾಡಿದ್ದಾರೆ, ರಾಕ್ಷಸನ ಪಾತ್ರ ಮಾಡಿದ್ದಾರೆ, ಹಳ್ಳಿ ಪಾತ್ರ ಮಾಡಿದ್ದಾರೆ, ನಗರದ ಪಾತ್ರ ಮಾಡಿದ್ದಾರೆ. ಯಾವುದು ಮಾಡಿಲ್ಲ ಹೇಳಿ ಅವರು. ಹಾಗಾಗಿ ಅವರು ಇಡೀ ಪ್ರಜಾವಲಯವನ್ನು ಪ್ರತಿನಿಧಿಸಿದ್ದಾರೆ. ಬಹಳ ಬಹಳ ಮುಖ್ಯವಾದಂಥ ಅಂಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಜನಗಳ ಮನಸ್ಸಿನಲ್ಲಿ ಬೇರು ಬಿಟ್ಟಂತಹ ಮಹಾಪ್ರತಿಭೆ ಅದು. ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು. ನೀವು ಎರಡು ಉದಾಹರಣೆನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಈ ರಾಜ್ಕುಮಾರ್ ಅಧ್ಯಯನ ಪೀಠದ ಪ್ರಭಾಕರ್ ಅವರು ಅವ್ರ ಮಾತುಗಳಲ್ಲಿ ಬರೀತಾ ಡಾಲಿ ಧನಂಜಯ ಅವರದೊಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಡಾಲಿ ಧನಂಜಯ ನಟ, ಈಗ ಪ್ರಬುದ್ಧಮಾನಕ್ಕೆ ಬಂದಿರುವಂಥ ಒಬ್ಬ ಕಲಾವಿದ. ಅವ್ರ ಅಜ್ಜಿ ಕಾಣೆಯಾಗಿಬಿಡ್ತಾರೆ, ಇದ್ದಕ್ಕಿದ್ದಾಗೆ ಕಾಣೆಯಾಗಿಬಿಡ್ತಾರಂತೆ ಧನಂಜಯ ಅಜ್ಜಿ. ಎಲ್ಲೋದ್ರು ಅಂತ ಹುಡುಕ್ತಾರೆ. 2 ದಿವಸ ಆದರೂ ವಾಪಸ್ಸೇ ಬರೋದಿಲ್ಲ ಅವರು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಇರುವಾಗ 2 ದಿವಸದ ನಂತರದ ಒಳಗಡೆ ಡಾಲಿ ಧನಂಜಯ ಅವರ ಅಜ್ಜಿ ವಾಪಸ್ ಬರ್ತಾರೆ. ಆಗ ಇವರಿಗೆ ಸಂತೋಷ ಆಗುತ್ತೆ. ಅಜ್ಜಿ ಎಲ್ಲೋಗಿದ್ದೆ ನೀನು ಅಂದರೆ ರಾಜ್ಕುಮಾರ್ ಅವ್ರು ನೋಡೋಕೆ ಹೋಗಿದ್ದೆ ಅಂತಾರೆ. ಇವ್ರು ರಾಜ್ಕುಮಾರ್ ಅವರು ಸತ್ತು ಎಷ್ಟೋ ವರ್ಷ ಆಗಿದೆ, ಎಲ್ಲಜ್ಜಿ ನೀನು ಹೋಗಿದ್ದೆ? ನಿನಗೆ ಗೊತ್ತಿಲ್ಲ, ಹೋದೆ ಸಮಾಧಿ ಹತ್ರ ಹೋದೆ, ನಾನು ಕೂತ್ಕೊಂಡೆ, ರಾಜ್ಕುಮಾರ್ ನನಗೆ ಬದುಕಿದ್ದಾರೆ. ಯಾಕೆ ಹೋಗಿದ್ದೆ ಅಲ್ಲಿ ಅಂದರೆ ನಮ್ಮ ಹುಡುಗ ನನ್ನ ಮೊಮ್ಮಗ ಚಿತ್ರರಂಗಕ್ಕೆ ಬಂದಿದ್ದಾನಪ್ಪ, ಅವನು ಸರಿಯಾಗಿ ನೋಡ್ಕೊ ನೀನು, ಅವನು ಮುಂದಕ್ಕೆ ಬರೋಗ ನೋಡ್ಕೊ ನೀನು ಅಂತ ಹೇಳಿ ಅಷ್ಟು ಮುಗ್ಧತೆ ಇದೆಯಲ್ಲ. ನಾನು ಅದಕ್ಕೆ ಸಮಾಧಿ ಹತ್ರ ಹೋಗಿ ರಾಜ್ಕುಮಾರ್ ಅವರನ್ನು ಬೇಡ್ಕೊಂಡು ಬಂದಿದ್ದೀನಪ್ಪ ನಿನಗಾಗಿ ಅಂತ ಹೇಳಿದ್ರಂತೆ. ಈ ಜನಗಳ ಮನಸ್ಸಿನಲ್ಲಿ ಬೇರೂರೋದು ಅಂದರೆ ಹೀಗೆ ಇದು. ಜನಗಳ ಮನಸ್ಸಿನಲ್ಲಿ ಈ ರೀತಿ ಬೇರೂರಿದವರು. ಹಾಗಾಗಿ ಅವರು ಪ್ರಜೆಗಳಲ್ಲಿ ಬಹಳ ದೊಡ್ಡ ಮನುಷ್ಯರಾದವರು ರಾಜ್ಕುಮಾರ್ ಅವರು. ಇನ್ನೊಂದು ಇದೇ ಥರ ಒಬ್ಬ ಮುದುಕಿಯ ಸಂದರ್ಭವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಗೋಕಾಕ್ ಚಳವಳಿ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸದೇ ಇದ್ದಿದ್ದರೆ ಗೋಕಾಕ್ ಚಳವಳಿ ಅಷ್ಟು ತೀವ್ರವಾಗಿ ಆಗ್ತಿರಲಿಲ್ಲ. ಅದು ಆರಂಭ ಮಾಡಿದವರು ಲೇಖಕರು, ಬೇರೆ ಬೇರೆ ಕಲಾವಿದರು, ಪ್ರಾಧ್ಯಾಪಕರು, ಅಭಿಮಾನಿಗಳು, ಹೋರಾಟಗಾರರು. ನಿಜ, ಡಾಕ್ಟರ್ ರಾಜ್ಕುಮಾರ್ ಪ್ರವೇಶದ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟಾಯಿತು. ಆ ಸಂದರ್ಭದಲ್ಲಿ ಅವರು ಊರೂರು ಸುತ್ತಿ ಕನ್ನಡದ ಪರವಾಗಿ ಭಾಷಣಗಳನ್ನು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಊರನ್ನು ದಾಟಿ ಬರ್ತಾರೆ. ಒಂದು 15 ಕಿಲೋಮೀಟ್ರ್ ಹೋಗಿರ್ತಾರೆ ಅವರು. 15 ಕಿಲೋಮೀಟ್ರ್ ಹೋದ ನಂತರದಲ್ಲಿ ಭಗವಾನ್ ಅವರು ಹೇಳ್ತಾರೆ, ಅವರು ಅಲ್ಲೊಂದು ಅಜ್ಜಿ ಒಂದು ಅರಳಿ ಕಟ್ಟೆ ಹತ್ರ ಹಾರ ಹಿಡ್ಕೊಂಡು ಕಾಯ್ತಾ ಇತ್ತು ಅಂತ ರಾಜ್ಕುಮಾರ್ ಅವ್ರಿಗೆ ಹೇಳಿರಿ. ಎಂಥ ಕೆಲಸ ಮಾಡಿದ್ರಿ, ಅಲ್ಲೇ ಹೇಳೋದು ಬೇಡವೇನ್ರಿ? ಆ ಊರಲ್ಲಿ ನಿಂತ್ಕೊಳ್ಳೋ ಅಂಥ ಉದ್ದೇಶ ಇರಲಿಲ್ಲ. ಕಡೆಗೆ ರಾಜ್ಕುಮಾರ್ ಹೇಳ್ತಾರೆ ಕಾರು ವಾಪಸ್ ತಿರುಗಿಸಿ ಅಂತಾರೆ. 15 ಕಿಲೋಮೀಟ್ರ್ ವಾಪಸ್ ಹೋಗಿ ಅಜ್ಜಿ ಅಲ್ಲೇ ಕೂತಿರುತ್ತೆ. ಅಯ್ಯೋ ರಾಜ್ಕುಮಾರ್ ಅವ್ರನ್ನ ನೋಡಲಿಲ್ವಲ್ಲಪ್ಪ ನಾನು ಅಂಥೇಳಿ ಹೋಗಿ ಅಜ್ಜಿ ಕೈ ಮುಗಿತಾರೆ. ಅಜ್ಜಿ ಹಾರ ಹಾಕೋಕೆ ಬಂದಾಗ ಹಾರವನ್ನು ಆ ಅಜ್ಜಿಗೆ ಹಾಕಿ ಅಜ್ಜಿಯ ಕಾಲಿಗೆ ಬಿದ್ದು ನಿನ್ನ ಆಶೀರ್ವಾದ ಬೇಕು ಅಂತಾರೆ. ಈ ರೀತಿ ಮಾಡೋಕ್ಕೆ ಸಾಧ್ಯ ಇರೋದು ರಾಜ್ಕುಮಾರ್ ಅವರಿಗೆ ಮಾತ್ರ. ಅಂದರೆ ಈ ಘಟನೆಗಳನ್ನು ನಾನು ಹೇಳೋದಕ್ಕೆ ಕಾರಣ ಏನಂತ ಅಂದರೆ, ಒಂದು ಪ್ರಜಾಪ್ರತಿಭೆಗೆ ಮಾತ್ರವೇನೇ ಜನಗಳಿಗೆ ಗೌರವ ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದದ್ದು.
ಅಭಿಮಾನಿ ದೇವರುಗಳೇ ಅನ್ನೋದು ರಾಜ್ಕುಮಾರ್ ಕಾಲದಾಗ ಮಾತ್ರನೇ ಜನ ಚಪ್ಪಾಳೆ ತಟ್ಟೋದು. ಇಲ್ದಿದ್ರೆ ಇಲ್ಲಿ ನಿಂತ್ಕೊಂಡು ತಟ್ಟಿ ತಟ್ಟಿ ಚಪ್ಪಾಳೆ ಅಂತ ಹೇಳಬೇಕಾಗಿರುತ್ತೆ. ಅಂದರೆ ಕೆಲವು ಮಾತುಗಳು ಯಾರ ಬಾಯಲ್ಲಿ ಬರಬೇಕು ಅವ್ರ ಬಾಯಲ್ಲಿ ಬಂದಾಗಲೇ ಜನಕ್ಕೆ ತಲುಪುತ್ತೆ. ನಾವು ಚಪ್ಪಾಳೆ ತಟ್ಟಿ ಅಂತ ಹೇಳದೇ ಇದ್ರೂ ಜನಗಳ ಮನಸ್ಸಿಗೆ ತಲುಪಿದರೆ ಅವರು ತಾನಾಗಿ ಚಪ್ಪಾಳೆ ತಟ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಆ ಜನರನ್ನು ಅಭಿಮಾನಿ ದೇವರುಗಳೇ ಅಂತ ಕರೆದಿದೆಯಲ್ಲ, ಅವರು ಜನಸಾಮಾನ್ಯರಲ್ಲಿ ದೇವರನ್ನು ಕಂಡರು. ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು. ಹಾಗಾಗಿ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಕಡೆ ಕುವೆಂಪು, ಇನ್ನೊಂದು ಕಡೆ ರಾಜ್ಕುಮಾರ್, ಎರಡೂ ಬಹಳ ಮುಖ್ಯವಾದವರು ನನಗೆ ಅಂತ ಅನಿಸುತ್ತೆ. ಎರಡು ಶಿಖರಪ್ರಾಯರಾದಂಥವ್ರು ಅವರು. ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿದ್ದರು, ಚಿತ್ರರಂಗವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಕುವೆಂಪು ಅವರು ಸಾಹಿತ್ಯ ಲೋಕದಲ್ಲಿದ್ದರು, ಸಾಹಿತ್ಯ ಲೋಕವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಆದರೆ ರಾಜ್ಕುಮಾರ್ ಅವರನ್ನು ರೂಪಿಸ್ತವರು ಯಾರು? ನನ್ನ ದೃಷ್ಟಿಯಲ್ಲಿ ರಾಜ್ಕುಮಾರ್ ಅವರಿಗೆ ಇಬ್ಬರು ನಿರ್ದೇಶಕರಿದ್ದರು. ಒಬ್ಬರು ಸಿನಿಮಾ ನಿರ್ದೇಶಕರು, ಆಯಾ ಸಿನಿಮಾದ ನಿರ್ದೇಶಕರುಗಳು ಅವರು ಒಬ್ಬರು. ಇನ್ನು ಉಳಿದವರು ಯಾರು ಅಂತ ಅಂದರೆ ಜನ ಅವರ ನೈತಿಕ ನಿರ್ದೇಶಕರು. ಜನರೇ ಅವರ ನೈತಿಕ ನಿರ್ದೇಶಕರು. ಜನ ನನ್ನ ಹತ್ರ ಮಾಡಿಸಿದ್ರಪ್ಪ ನಾನು ಮಾಡಿದೆ ಅಂತಾರೆ. ಜನರು ಹೇಳಿದರು ಸಿಗರೇಟ್ ಸೇದಬೇಡಿ ಅಣ್ಣ ಅಂದರು. ಜನರು ಹೇಳಿದರು ಕುಡಿಬೇಡಿ ಅಣ್ಣ ಅಂದರು. ಜನರು ಹೇಳಿದರು ನೀವು ಪ್ಯಾಂಟು ಅದೆಲ್ಲ ಹಾಕಬೇಡಿ ಅಣ್ಣ, ಬಿಳಿ ಬಟ್ಟೆನೇ ಸಾಕು, ಅದರಲ್ಲೇ ಚೆನ್ನಾಗಿ ಕಾಣಿಸ್ತೀರಿ ಅಂದರು. ರಾಜ್ಕುಮಾರ್ ಸಿನಿಮಾದಲ್ಲಿ ಎಂದೂ ಸಿಗರೇಟ್ ಸೇದಲಿಲ್ಲ. ಇದಾದ ಮೇಲೆ ಕುಡಿಯೋ ಪಾತ್ರಗಳನ್ನು ಮಾಡಲಿಲ್ಲ. ಅವರು ಪ್ಯಾಂಟ್ ಗಿಂಟ್ ಹಾಕೊಳ್ಳೋದನ್ನು ಬಿಟ್ಟು ಶುಭ್ರವಾಗಿರುವ ಬಿಳಿಯ ವಸ್ತ್ರದಲ್ಲಿ ಇದ್ದರು. ಇದನ್ನು ರೂಪಿಸ್ತವ್ರು ಯಾರು? ಹಾಗಾದರೆ ರಾಜ್ಕುಮಾರ್ ಎಂಥ ಪಾತ್ರಗಳನ್ನು ಮಾಡಬೇಕು ಅಂತ ನೈತಿಕ ನಿರ್ದೇಶನವನ್ನು ಕೊಟ್ಟಂಥವರು ಪ್ರಜೆಗಳು. ಅವರಿಗನುಗುಣವಾಗಿ ತನ್ನ ಅಭಿನಯವನ್ನು ಮಾಡಿದಂಥ ರಾಜ್ಕುಮಾರ್ ಅವರು, ಆದ್ದರಿಂದಲೇ ಅವರು ಪ್ರಜಾಪ್ರತಿಭೆ. ಈ ದೇಶ ಕಂಡಂತಹ ಅತ್ಯದ್ಭುತವಾದಂತಹ ಒಂದು ಪ್ರತಿಭೆ ಅವರು.